ಬಂದ್ರೆ ಮಂಜುನಾಥ್ಗೆ 30 ತುಂಬುತ್ತಲ್ವಾ? ಇನ್ನಾದ್ರೂ ಒಂದ್ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ತುಂಬಾ ಒಳ್ಳೇದು. ಅರೆ, ಸೋಮವಾರ ಮಂಜು ಬರ್ತಡೇನಾ? ವಾವ್, ಒಳ್ಳೇದಾಯ್ತು. ಇದೇ ಒಳ್ಳೆ ಟೈಮ್. ನಾಡಿದ್ದು ಮಂಜು ಬರ್ತಡೆಗೆ ಏನಾದರೂ ಸರ್ಪ್ರೈಸ್ ಕೊಟ್ಟು ಅವ್ರ ಮನಸ್ಸನ್ನ ನಾನು ಗೆದ್ಕೋಬೇಕು. ಹೌದು, ಹಲೋ, ಈಗ ನಿಮ್ಮಮ್ಮ ಮನೇಲಿದ್ದಾರಾ? ಏನು ಇದಾರ ಮನೇಲಿ? ಇಲ್ಲ ಅಲ್ವಾ? ಒಂದು ನಿಮಿಷ, ಅಮ್ಮನ ಧ್ವನಿ ಕೇಳ್ತೀಯಾ? ಏನಾಯ್ತಮ್ಮ? ಅಮ್ಮ, ಕೇಳಿದ್ಯಾ? ಮಗು ಮಂಜುನಾಥ. ಹೌದು, ಅದು ನಮ್ಮಮ್ಮಂದೇ ಧ್ವನಿ. ಈ ಧ್ವನಿ ವಾಪಸ್ ನಿಮ್ಮನೆಗೆ ಬರಬೇಕು ಅಂದ್ರೆ ನಾವು ಹೇಳ್ದಾಗೆ ಮಾಡಬೇಕು. ನೀನು ಏನ್ ಮಾಡ್ಬೇಕು ಹೇಳಿ? ನಿಮ್ಮನೆ ಆಸ್ತಿ ಪತ್ರನ ತಂದ್ಕೊಡ್ಬೇಕು. ಸಾಧ್ಯ ಇಲ್ಲ. ಇದುವರೆಗೂ ನೀವು ಕೇಳಿದ್ದನ್ನೆಲ್ಲ ತಂದ್ಕೊಟ್ಟಿದ್ದೀನಿ, ಆದ್ರೆ ಆಸ್ತಿ ಪತ್ರ ತಂದ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಾಗಾದ್ರೆ ಆಸ್ತಿ ಪತ್ರನ ನೀನೇ ಇಟ್ಕೊಂಡ್ಬಿಟ್ರೆ ನಿಮ್ಮಮ್ಮನ ನಾವಿಟ್ಕೊಂಡು ಏನು ಮಾಡೋಣ? ಸೀದಾ ಯಮಲೋಕ ಕಳಿಸ್ಬಿಡೋಣ. ಅಯ್ಯೋ, ಬೇಡ ಬೇಡ, ನಮ್ಮಮ್ಮಂಗೆ ಏನು ಮಾಡಬೇಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ಹಾಗಾದ್ರೆ ಆಸ್ತಿ ಪತ್ರನ ತಂದ್ಕೊಡೋ. ಸರಿ, ನೀವು ಮಾಡ್ತೀನಿ. ಹಾಗಾದ್ರೆ ಅದನ್ನ ಎಲ್ಲಿಗೆ ತಲುಪಿಸ್ಬೇಕು ಅಂತ ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಹಲೋ, ಏನಪ್ಪ ರಾಜ್ಕುಮಾರ, ಹೇಳಿದ ಕೆಲಸನ ಏನ್ ಮಾಡಿದೆ? ನೀನು ಹೇಳಿದಾಗೆ ನಮ್ಮನೆ ಆಸ್ತಿ ಪತ್ರನ ತರ್ತಾ ಇದ್ದೀನಿ. ಜಾಣ ಮರಿ, ತಕ್ಷಣ ಅದನ್ನ ತಗೊಂಡು ನಾನು ಹೇಳಿದ ಜಾಗಕ್ಕೆ ಬಾ. ಸರಿ. ಅಯ್ಯೋ ದೇವ್ರೆ, ಇದೇನ್ ಮಾಡ್ತಿದ್ದಾರೆ ಇವರು? ಮನೆ ಆಸ್ತಿ ಪತ್ರನೆಲ್ಲ ಹಿಡ್ಕೊಂಡು ಚರ್ವ ಕೊಡೋದಕ್ಕೆ ಹೋಗ್ತಿದಾರಲ್ಲ. ಅಂದ್ರೆ ಏನೋ ಅನಾಹುತ ಆಗಿದೆ. ಜೊತೆಗೆ ಯಾರನ್ನು ಕರ್ಕೊಂಡ್ಬಂದಿಲ್ಲ ತಾನೇ? ಇಲ್ಲ, ನಾನೊಬ್ಬನೇ ಬೈಕಲ್ಲಿ ಬಂದಿದ್ದೀನಿ. ಸರಿ, ಆ ಫೈಲ್ ಕೊಡು. ಈಗ ತಿರುಗಿ ನೋಡದೆ ಸೀದಾ ಗಾಡಿ ಹತ್ತಿ ಮನೆಗೆ ಹೋಗು. ಯಾರು ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳಬೇಕು. ಸರಿ.